ಪ್ರೀತಿಯ ಬಂಧುಗಳೇ, 21ನೇ ಶತಮಾನದಲ್ಲಿ ಭಾರತ ದೇಶದಲ್ಲಿ ಅತಿ ಹೆಚ್ಚು ಚರ್ಚೆಗೆ ಒಳಗಾಗಿರ್ತಕ್ಕಂಥ, ವ್ಯಂಗ್ಯಕ್ಕೆ ಒಳಗಾಗಿರ್ತಕ್ಕಂಥ, ಟೀಕೆಗೆ ಒಳಗಾಗಿರ್ತಕ್ಕಂಥ, ಅಪಮೌಲ್ಯಕ್ಕೆ, ಅಗೌರವಕ್ಕೆ ಒಳಗಾಗಿರ್ತಕ್ಕಂಥ ಒಂದು ಸಬ್ಜೆಕ್ಟ್ ಯಾವುದು ಅಂತ ಅಂದ್ರೆ ಅದು ಮೀಸಲಾತಿ ಅನ್ನುವಂಥ ಸಬ್ಜೆಕ್ಟ್. ನಾವು ಹಳ್ಳಿಗಳಲ್ಲಿ ವಾಸ ಮಾಡ್ತಾ ಇದ್ದೇವೆ. ಹಳ್ಳಿಯಿಂದ ಡೆಲ್ಲಿ ತನಕ, ಪಂಚಾಯಿತಿಯಿಂದ ಪಾರ್ಲಿಮೆಂಟ್ ತನಕ, ಅಥವಾ ದೇಶ ವಿದೇಶಗಳಲ್ಲಿ ಓದಿಕೊಂಡು ಬಂದಿರುವ ದೊಡ್ಡ ದೊಡ್ಡ ಡಿಗ್ರಿಗಳನ್ನ ಪಡ್ಕೊಂಡು ಬಂದಿರತಕ್ಕಂಥ ಜ್ಞಾನಿಗಳು, ಚಿಂತಕರುಗಳು, ವಿಜ್ಞಾನಿಗಳು, ಸಂಶೋಧಕರು ಅನ್ನೋರನ್ನ ಕುಂಡಿಸ್ಕೊಂಡು ಸರ್ ಮೀಸಲಾತಿ ಅಂತ ಮಾತಾಡಿದ ತಕ್ಷಣ ಅವರು ಅವರ ಹೊಟ್ಟೆಗಳಿಗೆ ಬೆಂಕಿಗಳನ್ನ ಹಾಕೊಂಡಂಗೆ ಬಾಯಿ ಬಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಅಥವಾ ಆ ಮೀಸಲಾತಿ ಅನ್ನುವಂಥ ಪದ ಅವರು ಕೇಳಿಸ್ಕೊಂಡ ತಕ್ಷಣ ಆ ಪದದ ಜೊತೆ ಜಗಳವನ್ನ ಶುರು ಮಾಡ್ತಾರೆ. ಅಥವಾ ಆ ಪದವನ್ನ ಇಟ್ಕೊಂಡು ಯುದ್ಧವನ್ನೇ ಮಾಡೋದಕ್ಕೆ ಈ ಮೀಸಲಾತಿ ಅನ್ನೋದ್ರಿಂದ ಅನ್ಯಾಯ ಆಗ್ತಾ ಇದೆ, ಈ ಮೀಸಲಾತಿಯಿಂದ ಮೋಸ ಆಗ್ತಾ ಇದೆ, ಈ ಮೀಸಲಾತಿಯ ಕಾರಣಕ್ಕೋಸ್ಕರವಾಗಿ ಅದಕ್ಷತೆ ಉಂಟಾಗಿದೆ, ಇಲ್ಲಿನ ಪ್ರತಿಭೆಗಳು ಔಟ್ಸೈಡ್ ಕಂಟ್ರಿಗಳಿಗೆ ಹೋಗೋದಕ್ಕೆ ಈ ಮೀಸಲಾತಿ ಕಾರಣ. ಭಾರತ ದೇಶದಲ್ಲಿ ಎಲ್ಲ ಬಡವರಾಗಿದ್ದೀವಿ, ಕಾರಣ ಏನು ಅಂತಂದ್ರೆ ಮೀಸಲಾತಿ ಅನ್ನೋದು ಅಸಮಾನತೆಯನ್ನ ಕ್ರಿಯೇಟ್ ಮಾಡ್ತಾ ಇದೆ, ಈ ಮೀಸಲಾತಿ ಸರಿಗಿಲ್ಲ, ಈ ಮೀಸಲಾತಿ ಸರಿಗಿಲ್ಲ ಅಂತ ಹೇಳಿ ತಮ್ಮ ಬಾಯಿ ಮತ್ತು ಎದೆಯನ್ನ ಹೊಡ್ಕೊಳಕ್ ಶುರು ಮಾಡ್ತಾರೆ. ಒಂದು ಮಾತೇನು ಅಂತ ಅಂದ್ರೆ ಇಲ್ಲಿನ ಮೀಸಲಾತಿ ಅನ್ನೋದು ಅದರ ಪರಿಕಲ್ಪನೆ ಎಂಥದ್ದು ಅಂತ. ಮೀಸಲಾತಿ ಅಷ್ಟು ಸುಲಭವಾಗಿ ಅರ್ಥ ಆಗುವ ಸಬ್ಜೆಕ್ಟ್ ಅಲ್ಲ. ಇಲ್ಲಿಯ ಜನಸಮುದಾಯಗಳಿಗೆ ಯಾರಿಗೆ ಅಸ್ಪೃಶ್ಯತೆ ಅರ್ಥ ಆಗಲ್ವೋ, ಇಲ್ಲಿನ ಜನಸಮುದಾಯಗಳಿಗೆ ಯಾರಿಗೆ ಜಾತಿಯ ಶೋಷಣೆ, ದೌರ್ಜನ್ಯ, ದಬ್ಬಾಳಿಕೆ, ಸಾಮಾಜಿಕ ಬಹಿಷ್ಕಾರಗಳು ಇಲ್ಲಿನ ಜನಗಳಿಗೆ ಅರ್ಥ ಆಗಲ್ವೋ ಅವ್ರಿಗೆ ಮೀಸಲಾತಿ ಅರ್ಥ ಆಗಲ್ಲ. ಇಲ್ಲಿನ ಮೀಸಲಾತಿ ನಮ್ಗೆ ಅರ್ಥ ಆಗ್ಬೇಕು ಅಂದ್ರೆ ಭಾರತ ದೇಶದ 2000 ವರ್ಷಗಳ ಚರಿತ್ರೆಯ ನೋಟವನ್ನ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ. ಈ ಮೀಸಲಾತಿ ಅನ್ನೋದು ಹೆಂಗೆ ಹುಟ್ಕೊಳ್ತು ಅಂತ. ಇಡೀ ಭಾರತ ದೇಶದಲ್ಲಿ 2000 ವರ್ಷಗಳ ಚರಿತ್ರೆಯಲ್ಲಿ ಕ್ರಿಸ್ತಪೂರ್ವ 185ರಲ್ಲಿ ಸುಮತಿ ಭಾರ್ಗವ ಅನ್ನುವಂಥ ವ್ಯಕ್ತಿ ಒಂದು ಪುಸ್ತಕವನ್ನ ಬರೀತಾನೆ. ಅದನ್ನ ಮನುಧರ್ಮ ಶಾಸ್ತ್ರ ಅಥವಾ ಮನುಸ್ಮೃತಿ ಅಂತ ಹೇಳಿ ಕರೀತಾರೆ. ನೋಡಿ, ಅಲ್ಲಿ ಶುರುವಾಯಿತು ಮೀಸಲಾತಿ ಅಂತ ಅನ್ನೋದು. ಆ ಮನುಸ್ಮೃತಿ ಅನ್ನುವಂಥ ಒಂದು ಪುಸ್ತಕ ಅಥವಾ ಮನುಧರ್ಮ ಶಾಸ್ತ್ರ ಅನ್ನುವಂಥ ಒಂದು ಕಾನೂನು ಧರ್ಮ ಗ್ರಂಥ ಇಡೀ ಭಾರತ ದೇಶವನ್ನ, ಇಲ್ಲಿನ ಜನ ಸಮುದಾಯಗಳನ್ನ 4 ಭಾಗ ಮಾಡಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಹೇಳಿ ವಿಂಗಡಣೆಯನ್ನ ಮಾಡಿ ಬ್ರಾಹ್ಮಣರಿಗೆ 100ಕ್ಕೆ 100% ಮೀಸಲಾತಿ, ವಿದ್ಯೆ ಜ್ಞಾನವನ್ನ ಗಳಿಸ್ತಕ್ಕಂಥದ್ದು ಅಥವಾ ಪೌರೋಹಿತ್ಯವನ್ನ ಮಾಡೋದು ಇದಿದೆಯಲ್ಲ, 100ಕ್ಕೆ 100% ಜ್ಞಾನ ಗಳಿಸುವ ಒಂದು ವಿದ್ಯೆಯನ್ನ ಬ್ರಾಹ್ಮಣ ಸಮುದಾಯಕ್ಕೆ ಮೀಸಲುಗೊಳಿಸ್ತಾನ ಅವನು. ಕ್ಷತ್ರಿಯರು ಅಧಿಕಾರವನ್ನ ಮಾಡ್ತಕ್ಕಂತಹ ಖಡ್ಗ ಹಿಡಿಯುವ ಹಕ್ಕನ್ನ 100ಕ್ಕೆ 100% ಕ್ಷತ್ರಿಯರಿಗೆ ಕೊಡ್ತಾನ ಆ ಮನುಷ್ಯ. ಅದೇ ವೈಶ್ಯರಿಗೆ 100ಕ್ಕೆ 100% ಮೀಸಲಾತಿ, ಆಸ್ತಿಯನ್ನ ಗಳಿಸ್ತಕ್ಕಂಥ, ಸಂಪತ್ತನ್ನ ಗಳಿಸ್ತಕ್ಕಂಥ ಒಂದು ಮೀಸಲಾತಿಯನ್ನ ವೈಶ್ಯರಿಗೆ ಕೊಡ್ತಾನೆ. ಆದ್ರೆ ಶೂದ್ರ ಸಮುದಾಯಗಳಿಗೆ ಸೇವೆಯನ್ನ ಮಾಡ್ತಕ್ಕಂಥ 100ಕ್ಕೆ 100% ಸೇವೆಯನ್ನ ಮಾಡ್ತಕ್ಕಂಥ ಗುಲಾಮ್ತನದ ಕೆಲಸವನ್ನ ಆ ಮೀಸಲಾತಿ ಅನ್ನುವಂಥ ಸಬ್ಜೆಕ್ಟು ಶೂದ್ರ ಸಮುದಾಯಕ್ಕೆ ಕೊಡುತ್ತೆ. ಕ್ರಿಸ್ತಪೂರ್ವ 185ರಲ್ಲಿ ಮನುಸ್ಮೃತಿ ಅನ್ನುವಂಥ ಒಂದು ಧರ್ಮ ಗ್ರಂಥ, ಕಾನೂನು ಧರ್ಮ ಗ್ರಂಥ ಅವತ್ತು ಇಡೀ ಭಾರತ ದೇಶವನ್ನ 4 ಭಾಗ ಮಾಡಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಬ್ರಾಹ್ಮಣಿಗೆ 100ಕ್ಕೆ 100 ವಿದ್ಯೆ, ಕ್ಷತ್ರಿಯರಿಗೆ 100ಕ್ಕೆ 100 ಅಧಿಕಾರ, ವೈಶ್ಯರಿಗೆ 100ಕ್ಕೆ 100 ಸಂಪತ್ತನ್ನ ಕೊಟ್ಟ ಕಾರಣಕ್ಕೋಸ್ಕರವಾಗಿ ಭಾರತ ದೇಶ ಅಸಮಾನತೆಗೆ ಒಳಗಾಯಿತು. ಇಲ್ಲಿನ ಜನ ಸಮುದಾಯಗಳು ಒಬ್ರು ಮೇಲ್ಗಡೆಗೆ ಹೋದ್ರೆ ಇನ್ನೊಬ್ರು ಕೆಳಗೆ ಇಳಿತಾ ಹೋದ್ರು. ಇಂತಹ ಜಾತಿಯ ಸಾಮಾಜಿಕ ಸಂಘರ್ಷ ಭಾರತ ದೇಶದಲ್ಲಿ 2000 ವರ್ಷಗಳ ಕಾಲ ನಡೆದಿದೆ. 100ಕ್ಕೆ 100 ಭಾಗ ವಿದ್ಯೆಯನ್ನ ಉಂಡ ಜನ, 100ಕ್ಕೆ 100 ಭಾಗ ಅಧಿಕಾರವನ್ನ ಉಂಡ ಜನ, 100ಕ್ಕೆ 100 ಭಾಗ ಆಸ್ತಿಯನ್ನ, ಸಂಪತ್ತನ್ನ ಉಂಡ ಜನ ಅಥವಾ ಗಳಿಸಿಕೊಂಡ ಜನ ಇವತ್ತು ಮೀಸಲಾತಿ ಅಂದ್ರೆ ಸರಿಗಿಲ್ಲ, ಮೀಸಲಾತಿಯಿಂದ ದೇಶ ಹಾಳಾಗೋಗ್ತಾ ಇದೆ, ಮೀಸಲಾತಿಯಿಂದ ದೇಶ ಅಧೋಗತಿಗೆ ಇಳಿತಾ ಇದೆ ಅಂತ ಹೇಳಿ ಮೀಸಲಾತಿ ಅನ್ನುವಂಥ ಪದವನ್ನ ಇಟ್ಕೊಂಡು ಜಗಳವನ್ನ ಶುರು ಮಾಡುತ್ತೆ. ಈ ಮೀಸಲಾತಿಗೆ ಸಂಬಂಧಪಟ್ಟಂಗೆ ಈ 12ನೇ ಶತಮಾನದಲ್ಲಿ ಬಂದಂತ ಒಬ್ಬ ಒಕ್ಕಲಿಗ ಸಮುದಾಯಕ್ಕೆ, ಇವತ್ತೇನ್ ನಾವು ಕ್ಯಾಟಗರಿ 3A ಅಂತ ಕರಿತೀವಿ, ಆ 3A ಕ್ಯಾಟಗರಿ ಒಳಗಡೆ ಬರ್ತಕ್ಕಂಥ ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂತ ಒಕ್ಕಲಿಗ ಮುದ್ದಣ್ಣ ಅನ್ನುವಂಥ ವ್ಯಕ್ತಿ ಒಂದು ವಚನವನ್ನ ಹೇಳ್ತಾರೆ. ವೇದ ಶಾಸ್ತ್ರಗಳ ಓದುವುದಕ್ಕೆ ನಾನು ಹಾರುವನಲ್ಲ,
ವೇದ ಶಾಸ್ತ್ರಗಳ ಓದುವುದಕ್ಕೆ ನಾನು ಹಾರುವನಲ್ಲ, ಇರಿದು ಮೆರೆಯುವುದಕ್ಕೆ ಕ್ಷತ್ರಿಯನಲ್ಲ, ವ್ಯವಹರಿಸುವುದಕ್ಕೆ ವೈಶ್ಯನಲ್ಲ, ಉಳುವ ಒಕ್ಕಲ ಮಗನ ತಪ್ಪ ನೋಡದೆ ಒಪ್ಪಗೊಳ್ಳಯ್ಯ ಅಂತ ಹೇಳಿ 12ನೇ ಶತಮಾನದಲ್ಲಿ ಬರ್ತಕ್ಕಂಥ ಒಕ್ಕಲಿಗ ಮುದ್ದೆಯ ಹೇಳುವ ಮಾತಿದೆಯಲ್ಲ, 2000 ವರ್ಷಗಳ ಕಾಲ ನಾನು ಒಕ್ಕಲಿಗನಾಗಿದ್ದ ಕಾರಣಕ್ಕೋಸ್ಕರವಾಗಿ ನನಗೆ ವಿದ್ಯೆ ಕೊಡ್ಲಿಲ್ಲ. ಅಂದ್ರೆ ವಿದ್ಯೆ ಕೊಡಲಿಲ್ಲ ಎಂದರೆ ನನಗೆ ಜ್ಞಾನ ಗಳಿಸುವ, ಅಂದ್ರೆ ಬುದ್ಧಿಯನ್ನ ಪಡ್ಕೊಳ್ತಕ್ಕಂಥ, ಜ್ಞಾನವನ್ನ ಪಡ್ಕೊಳ್ತಕ್ಕಂಥ ಬೆಳಕಿನ ಹಾದಿಯಿಂದ ನನ್ನನ್ನ ದೂರ ಇಡಲಾಗಿತ್ತು ಅಂತ ಹೇಳಿ 12ನೇ ಶತಮಾನದ ಒಕ್ಕಲಿಗ ಮುದ್ದೆಯನ ಮಾತುಗಳಿದೆಯಲ್ಲ. ನಾನು ಒಕ್ಕಲಿಗನಾಗಿದ್ದ ಕಾರಣಕ್ಕೋಸ್ಕರ ನನ್ನನ್ನು ಶೂದ್ರನನ್ನಾಗಿ ಮಾಡಿ ಖಡ್ಗ ಹಿಡಿಯುವ ಹಕ್ಕಿನಿಂದ ನನ್ನನ್ನು ದೂರ ಇಡಲಾಗಿತ್ತು. ನನ್ನನ್ನ ರಾಜನಾಗುವ ಹಕ್ಕಿನಿಂದ ನನ್ನನ್ನು ದೂರ ನೀಡಲಾಗಿತ್ತು. ವೇದ ಶಾಸ್ತ್ರಗಳ ಓದಲು ನಾನು ಹಾರುವನಲ್ಲ, ಇರಿದು ಮೆರೆಯಲು ನಾನು ಕ್ಷತ್ರಿಯನಲ್ಲ, ವ್ಯವಹರಿಸುವುದಕ್ಕೆ ನಾನು ವೈಶ್ಯನಲ್ಲ, ಉಳುವ ಒಕ್ಕಲ ಮಗನ ತಪ್ಪ ನೋಡದೆ ಒಪ್ಪಗೊಳ್ಳಯ್ಯ ಅಂತ. ನಾನು ಒಕ್ಕಲಿಗ ಸಮುದಾಯಕ್ಕೆ ಸೇರಿದ್ದೀನಿ. ನನ್ನಿಂದ ವಿದ್ಯೆಯನ್ನ ನಿರಾಕರಿಸಲಾಗಿತ್ತು, ನನ್ನಿಂದ ಆಳುವ ಹಕ್ಕನ್ನ ಕಿತ್ತುಕೊಳ್ಳಲಾಗಿತ್ತು, ನನ್ನಿಂದ ಸಂಪತ್ತನ್ನ ಗಳಿಸುವ, ಆಸ್ತಿಯನ್ನ ಗಳಿಸುವ, ಮನುಷ್ಯನಂತೆ ಬದುಕುವ ಹಕ್ಕನ್ನ ನನ್ನಿಂದ ಕಿತ್ತುಕೊಳ್ಳಲಾಗಿತ್ತು ಅಂತ ಹೇಳಿ ಒಕ್ಕಲಿಗ ಮುದ್ದೆಯನ ಮಾತುಗಳಿದೆಯಲ್ಲ, ಅದು ಇವತ್ತಿನ ಮೀಸಲಾತಿಗೆ ಸಂಬಂಧಿಸಿದಂತೆ ಬೆಳಕನ್ನ ಚೆಲ್ಲುತ್ತೆ ಅಂತ ನಾನು ಹೇಳ್ತೀನಿ. ಮತ್ತೆ ಮೊನ್ನೆ ಮೈಸೂರು ಒಳಗಡೆ ಲಿಂಗಾಯತ ಸಮುದಾಯಕ್ಕೆ ಸೇರಿದಂಥವ್ರನ್ನ ಅವ್ರನ್ನೂ ಕೂಡ ಶೂದ್ರರು ಅಂತ ಹೇಳಿ ಪರಿಗಣಿಸಿ ಮೈಸೂರಿನ ಹೆಗ್ಗಡಹಳ್ಳಿ ಒಳಗಡೆ ಲಿಂಗಾಯತ ಸಮುದಾಯಕ್ಕೆ ನೀರು ಕೊಡಲ್ಲ ರೀ, ನೀವು ನಮ್ಗಿಂತ ಕೀಳ್ ಜಾತಿ, ನೀವು ನಮ್ಗಿಂತ ಮೇಲ್ ಜಾತಿ ಅಲ್ಲ, ನೀವು ನಮ್ಮ ಕೆರೆಗಳಿಗೆ ಬರಬೇಡ್ರಿ ಅಂತ ಹೇಳಿ ಮೊನ್ನೆ ಮೈಸೂರು ಒಳಗಡೆ ಒಂದು ಹೆಗ್ಗಡಹಳ್ಳಿ ಒಳಗಡೆ ಲಿಂಗಾಯತ ಸಮುದಾಯಕ್ಕೂ ಕೂಡ ಇಲ್ಲಿ ಸಾಮಾಜಿಕ ಬಹಿಷ್ಕಾರ ಇದೆ ಅಂತ ಅಂದ್ರೆ, ಇಲ್ಲಿನ ಸಾಮಾಜಿಕ ಬಹಿಷ್ಕಾರ ಯಾರಿಗ ಅರ್ಥ ಆಗಲ್ವೋ, ಇಲ್ಲಿರ್ತಕ್ಕಂಥ ಅಸ್ಪೃಶ್ಯತೆ ಯಾರಿಗ ಅರ್ಥ ಆಗಲ್ವೋ, ಇಲ್ಲಿರ್ತಕ್ಕಂಥ ಜಾತಿ ಯಾರಿಗ ಅರ್ಥ ಆಗಲ್ವೋ, ಇಲ್ಲಿರ್ತಕ್ಕಂಥ ದೌರ್ಜನ್ಯ, ದಬ್ಬಾಳಿಕೆ, ಇಲ್ಲಿರ್ತಕ್ಕಂಥ ಮೈಲ್ಗೆ ಅನ್ನುವಂಥ ವಿಚಾರಗಳು ಯಾರಿಗೆ ಅರ್ಥ ಆಗಲ್ವೋ ಅವ್ರಿಗೆ ಮೀಸಲಾತಿ ಅನ್ನುವಂಥ ಸಬ್ಜೆಕ್ಟ್ ಯಾರಿಗೂ ಕೂಡ ಅರ್ಥ ಆಗಲ್ವೋ. 2000 ವರ್ಷಗಳ ದೌರ್ಜನ್ಯ, ದಬ್ಬಾಳಿಕೆಯನ್ನ, ಸಾಮಾಜಿಕ ಅಸಮಾನತೆಯನ್ನ ಅನುಭವಿಸಿದಂತ ಸಮುದಾಯಗಳಿಗೆ ಕೊಡಮಾಡಿದಂತ ಒಂದು ದೊಡ್ಡ ಮಾನವೀಯ ಮೌಲ್ಯದ ಬಹುದೊಡ್ಡ ಒಂದು ಗ್ರೇಟ್ ಪರಿಕಲ್ಪನೆ ಯಾವುದು ಅಂತ ಅಂದ್ರೆ ಅದು ಮೀಸಲಾತಿ ಅನ್ನುವಂತ ಸಬ್ಜೆಕ್ಟ್. ನೋಡಿ, ಮೀಸಲಾತಿ ಅಂತ ಅಂದ್ರೆ ಸಮಾನತೆ ಅಂತ. ಭಾರತದ ಸಂವಿಧಾನದೊಳಗಡೆ ಬರ್ತಕ್ಕಂಥ ಒಟ್ಟು ಸಂವಿಧಾನದ ಮೌಲ್ಯನೇ ಸಮಾನತೆಯನ್ನ ಕುರಿತು ಮಾತಾಡುತ್ತೆ. ಅದಕ್ಕೊಂದಿಷ್ಟು ಜನ ವ್ಯಂಗ್ಯ ಮಾಡ್ತಾರೆ, ಏನ್ ಸಮಾನತೆ ಅಂದ್ರೆ ಎಲ್ರು ಬೆಳ್ಳಗಿರೋದ, ಅಥವಾ ಎಲ್ರು ಒಂದೇ ತರ ಬಟ್ಟೆ ಹಾಕೊಳ್ಳೋದ, ಅಥವಾ ಎಲ್ರು ಆರಡಿ ಇರೋದ, ಅಥವಾ ಎಲ್ರು ಒಂದೇ ತರ ಬದುಕೋದ, ಇದ ಸಮಾನತೆ ಅಂತ ಅಂದ್ರೆ ಖಂಡಿತ ಅದಲ್ಲ. ಇದು ಎಲ್ರು ಹಾರಡಿ ಇರೋದು, ಎಲ್ರು ಬೆಳ್ಳಗಿರೋದು, ಎಲ್ರು ಒಂದೇ ತರ ಬಟ್ಟೆ ಹಾಕೊಳ್ಳೋದು, ಈ ತರದ ವ್ಯಂಗ್ಯದ ಪದ ಇದೆಯಲ್ಲ, ಇದನ್ನ ವ್ಯಕ್ತಿ ಭಿನ್ನತೆ ಅಂತ ಕರೀತಾರೆ. ಒಬ್ಬ ವ್ಯಕ್ತಿ ಒಂದ್ ತರ ಇರ್ತಾನೆ, ಒಂದು ತರದ ಆಹಾರವನ್ನ ತಿಂತಾನೆ, ಊಟ ತನ್ನಿಚ್ಛೆ, ನೋಟ ಪರದಿಚ್ಛೆ ಅಂತ ಹೇಳಿ ಒಬ್ಬ ವ್ಯಕ್ತಿ ಒಂದೊಂದ್ ತರ ಬದುಕ್ತಾ ಇದ್ದಾನೆ. ಇವೆಲ್ಲವೂ ಕೂಡ ವ್ಯಕ್ತಿ ಭಿನ್ನತೆ, ಸಮಾಜದ ಭಿನ್ನತೆ, ಮನುಷ್ಯ ಭಿನ್ನತೆ. ಆದ್ರೆ ಸಮಾನತೆ ಅಂತ ಅಂದ್ರೆ ಭಾರತದ ಸಂವಿಧಾನದ ಪೀಠಿಕೆಯ ಒಳಗಡೆ ಬರ್ತಕ್ಕಂಥ 9ನೇ ಸಾಲಿದೆಯಲ್ಲ, ಸ್ಥಾನಮಾನ ಮತ್ತು ಅವಕಾಶಗಳಲ್ಲಿ ಸಮಾನತೆಯನ್ನ ದೃಢಪಡಿಸೋದು ಅಂತ ಹೇಳಿ, ಸ್ಥಾನಮಾನ ಮತ್ತು ಅವಕಾಶಗಳಲ್ಲಿ ಸಮಾನತೆಯನ್ನ ದೃಢಪಡಿಸುವ ಒಂದು ಪ್ರಕ್ರಿಯೆ ಇದೆಯಲ್ಲ, ಅದನ್ನ ಮೀಸಲಾತಿ ಅಂತ ಹೇಳಿ ಕರೆಯೋದು. ಇಡೀ ಭಾರತ ದೇಶದಲ್ಲಿ ಇತ್ತೀಚೆಗೆ ನಡೀತಾ ಇರ್ತಕ್ಕಂಥ ಕ್ರೌರ್ಯಗಳಿದೆಯಲ್ಲ, ಈ ಬೆಂಡಿಗೇರಿ ಅನ್ನುವಂತ ಒಂದು ಪ್ರಕರಣ ಇದೆಯಲ್ಲ, ಅಲ್ಲಿ ಜೋಳವನ್ನ ತಿಂದ್ರು ಅಂತ ಹೇಳಿ, ಜೋಳ ತಿಂದ್ರು ಅಂತ ಹೇಳಿ ಮೇಲ್ಜಾತಿಯ ಜನಗಳು ಅವ್ರನ್ನ ಕರ್ಕೊಂಡ್ಬಂದು ಅವ್ರಿಗೆ ಮಲ ತಿನ್ನಿಸ್ತಾರೆ. ನನ್ಗೆ ಯಾವಾಗ್ಲೂ ಅಂತ ಅನ್ಸುತ್ತೆ, ನಾಯಿ ಕೂಡ ತನ್ನ ಮಲವನ್ನ ತಾನು ತಿನ್ನಲ್ಲ, ಹಂದಿ ಕೂಡ ತನ್ನ ಮಲವನ್ನ ಅಥವಾ ತನ್ನ ಕಕ್ಕಸನ್ನ ತಾನು ತಿನ್ನಲ್ಲ. ಆದ್ರೆ ಬೆಂಡಿಗೇರಿಯಲ್ಲಿ ಜೋಳ ಕದ್ದವರು ಅಸ್ಪೃಶ್ಯರು, ಕೆಳಜಾತಿಯವರು, ನಮ್ಮಿಂದ ಕೀಳ್ ಜಾತಿಯವರು ಅನ್ನುವ ಏಕಮಾತ್ರ ಕಾರಣಕ್ಕೋಸ್ಕರವಾಗಿ ನಾಯಿ ತಿನ್ನದ ಕಕ್ಕವನ್ನ ಮನುಷ್ಯನಿಗೆ ತಿನ್ನಿಸ್ತಾರೆ ಅನ್ನೋದಾದ್ರೆ, ಹಂದಿ ಕೂಡ ತನ್ನ ಕಕ್ಕವನ್ನ ತಾನು ತಿನ್ನಲ್ಲ, ಆದ್ರೆ ಮನುಷ್ಯನ ಕಕ್ಕವನ್ನ ಮನುಷ್ಯನು ತಿನ್ನಿಸ್ತಾರೆ ಅನ್ನೋದಾದ್ರೆ, ಇಲ್ಲಿ ಅಸ್ಪೃಶ್ಯತೆ ಇದೆ, ಇಲ್ಲಿ ಜಾತಿ ಇದೆ, ಇಲ್ಲಿ ಅಸಮಾನತೆ ಅನ್ನೋದು ಇದೆ ಅನ್ನೋ ಕಾರಣಕ್ಕೋಸ್ಕರ ಮೀಸಲಾತಿ ಬಂದಿರೋದು. ಮೊನ್ನೆ ತಮಿಳುನಾಡು ಒಳಗಡೆ ಒಂದು ಹುಡುಗ, ದಲಿತ ಸಮುದಾಯಕ್ಕೆ ಸೇರಿದಂತ ಒಂದು ಹುಡುಗ ಕೈ ವಾಚ್ ಕಟ್ಕೊಂಡಿದ್ದ ಅನ್ನೋ ಕಾರಣಕ್ಕೋಸ್ಕರವಾಗಿ, ವಾಚ್ ಕಟ್ಕೊಂಡಿದ್ದನು ಬಡವ ಅಂತ ಅಲ್ಲ, ವಾಚ್ ಕಟ್ಕೊಂಡಿದ್ದನು ನಮ್ ಜಾತಿಯವನು ಅಂತ ಅಲ್ಲ, ವಾಚ್ ಕಟ್ಕೊಂಡಿದ್ದನು ಕೆಳ ಜಾತಿಯವನು, ಅಸ್ಪೃಶ್ಯ ಸಮುದಾಯಕ್ಕೆ ಸೇರಿದನು ವಾಚ್ ಕಟ್ಕೊಂಡು ನಮ್ಮ ಸಮಕ್ಕೆ ನಡೀತಾನೆ ಅನ್ನೋದಾದ್ರೆ, ಈ ತರದ ಸಮಾಜ ಯಾಕಿರ್ಬೇಕು ಅಂತ ಹೇಳಿ
ವಾಚ್ ಕಟ್ಕೊಂಡಿದ್ದಂತ ಅಸ್ಪೃಶ್ಯ ಸಮುದಾಯದ ವ್ಯಕ್ತಿಯನ್ನ ಕೈ ಕತ್ತರಿಸೋದಿದೆಯಲ್ಲ, ಅಥವಾ ಇಲ್ಲಿ ನಮ್ಮ ಕೋಲಾರದ ಕಂಬಾಲಪಲ್ಲಿಯ ಒಳಗಡೆ 7 ಜನರನ್ನ ಸುಟ್ರು, ಬಡವರು ಅಂತ ಸುಟ್ರ ಅವ್ರನ್ನ, ಅಥವಾ ತಿನ್ನೋಕ್ ಅನ್ನ ಇಲ್ಲ, ಹಾಕೊಳ್ಳೋಕ್ ಬಟ್ಟೆ ಇಲ್ಲ, ಇರೋದಕ್ ಮನೆ ಇಲ್ಲ, ನಿರ್ಗತಿಕರಾಗಿ ಬದುಕ್ತಾ ಇದ್ದಾರೆ, ಆ ಕಾರಣಕ್ಕೋಸ್ಕರ ಸುಟ್ಟಾಕಿದ್ರ? ಅವ್ರನ್ನ ಸುಟ್ಟು ಹಾಕಿದ ಏಕಮಾತ್ರ ಕಾರಣ ಏನು ಅಂತಂದ್ರೆ ಇವರು ಅಸ್ಪೃಶ್ಯರು, ಇವರು ನಮ್ ಜಾತಿಯವರಲ್ಲ, ನಮ್ಗಿಂತ ಕೀಳು ಜಾತಿಯವರು ಅನ್ನೋ ಕಾರಣಕ್ಕೋಸ್ಕರವಾಗಿ ಇಲ್ಲಿನ ದೌರ್ಜನ್ಯ, ದಬ್ಬಾಳಿಕೆ, ಸಾಮಾಜಿಕ ಬಹಿಷ್ಕಾರಗಳು ನಡೀತಾ ಇರೋದು. ಮೀಸಲಾತಿ ಅನ್ನುವಂತ ಸಬ್ಜೆಕ್ಟು ಕೂಡ ಇವತ್ತು ಭಾರತದಲ್ಲಿ ಜಾರಿಗೆ ಬಂದಿರೋದು ಯಾಕೆ ಅಂತ ಅಂದ್ರೆ ಸಾಮಾಜಿಕ ಸಮಾನತೆಯನ್ನ, ಅಸಮಾನತೆಯನ್ನ ಹೋಗಲಾಡಿಸಿ ಸಾಮಾಜಿಕ ಸಮಾನತೆಯನ್ನ, ಸ್ಥಾನಮಾನ ಮತ್ತು ಅವಕಾಶಗಳಲ್ಲಿ ಸಮಾನತೆಯನ್ನ ತಂದು ಕೊಡುವ ಮೂಲಕ. ತುಂಬಾ ಜನ ಮಾತಾಡ್ತಾರೆ ಮೀಸಲಾತಿಯಿಂದ ಈ ಎಲ್ಲ ಹೊರಟೋಗ್ಬಿಡುತ್ತಾ, ಮೀಸಲಾತಿಯಿಂದನೇ ಬಡತನ ಜಾಸ್ತಿ ಆಗಿದೆ ಅಂತ ಹೇಳಿ ಮಾತಾಡ್ತಾರೆ. ಒಂದು ಮಾತು ಏನು ಅಂದ್ರೆ ಮೀಸಲಾತಿ ಅನ್ನುವುದು ಬಡತನ ನಿರ್ಮೂಲನೆ ಕಾರ್ಯಕ್ರಮ ಅಲ್ಲ. ಮೀಸಲಾತಿ ಅನ್ನೋದು ಸಾಮಾಜಿಕ ಅಸಮಾನತೆಯನ್ನ ಹೋಗಲಾಡಿಸಿ ಸಾಮಾಜಿಕ ಸಮಾನತೆಯನ್ನ ತಂದು ಕೊಡಬಲ್ಲ ಒಂದು ಗ್ರೇಟ್ ಪರಿಕಲ್ಪನೆ. ಇದನ್ನ ಮೀಸಲಾತಿ ಅಂತ ಕರಿತೀವಿ. ಬಡತನ ನಿರ್ಮೂಲನೆಗೆ ನಮ್ಮ ಭಾರತದ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಸಾವಿರಾರು ಪ್ರೋಗ್ರಾಮ್ಗಳಿದ್ದಾವೆ ಬಡತನದ ನಿರ್ಮೂಲನೆಗೋಸ್ಕರ. ಈ ಮಹಿಳೆಯರಿಗೆ ಉಚಿತ ಬಸ್ ಪಾಸ್ ಅನ್ನೋದಿದೆಯಲ್ಲ, ಅಥವಾ ಉಚಿತ ಕರೆಂಟ್ ಅನ್ನೋದಿದೆಯಲ್ಲ, ಅಥವಾ 2,000 ರೂಪಾಯಿ ಪ್ರತಿ ತಿಂಗಳ ನಿಮ್ಗೆ ಕೊಡ್ತೀವಿ ಅನ್ನೋದಿದೆಯಲ್ಲ, ಅಥವಾ ನಿಮ್ಗೊಂದು ಕುರಿ ಲೋನ್ ಕೊಡ್ತೀವಿ, ಕೋಳಿ ಲೋನ್ ಕೊಡ್ತೀವಿ ಅಂತ ಹೇಳಿ ನೂರಾರು ಸಾವಿರಾರು ಕಾರ್ಯಕ್ರಮಗಳು ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಇದ್ದಾವೆ. ಇವೆಲ್ಲ ಬಡತನ ನಿರ್ಮೂಲನಾ ಕಾರ್ಯಕ್ರಮಗಳು. ಆದ್ರೆ ಮೀಸಲಾತಿ ಎನ್ನುವುದು ಸ್ಥಾನಮಾನ ಮತ್ತು ಅವಕಾಶಗಳಲ್ಲಿ ಸಮಾನತೆಯನ್ನ ತಂದು ಕೊಡಬಲ್ಲ ಭಾರತದ ಸಂವಿಧಾನ ನಮಗೆ ಬಹಳ ವಿಶೇಷವಾಗಿ ಭಾರತದ ಒಟ್ಟು 140 ಕೋಟಿ ಜನರನ್ನ ಒಂದೇ ವೇದಿಕೆಯಲ್ಲಿ ಬಹಳ ವಿಶೇಷವಾಗಿ ಸಮಾನವಾಗಿ ನೋಡುವ ಒಂದು ದೃಷ್ಟಿಕೋನದಲ್ಲಿ ಪ್ರಬುದ್ಧ ಭಾರತದ ಕನಸನ್ನ ಕಟ್ಟಿಕೊಂಡು ಹುಟ್ಟಿಕೊಂಡಿರುವ ಒಂದು ಸಬ್ಜೆಕ್ಟ್ ಯಾವುದು ಅಂತ ಅಂದ್ರೆ ಅದು ಮೀಸಲಾತಿ ಅಂತ ಹೇಳಿ.